ನನ್ನೆಲ್ಲ ಯೂಟ್ಯೂಬ್ ಕುಟುಂಬಸ್ಥರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲ ಹೇಗಿದ್ದೀರಾ, ಎಲ್ಲ ಸೌಖ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ನಾನ್ ವೆಜ್ ಮಾಡಿರೋ ದಿನ ಅಂತೂ ಎಲ್ಲರೂ ಕೂಡ ಒಂದೆರಡು ತುತ್ತು ಎಕ್ಸ್ಟ್ರಾನೇ ಊಟ ಮಾಡಿಬಿಟ್ಟಿರ್ತೀವಲ್ವ. ಸೊ ಅಷ್ಟು ಇಷ್ಟಪಟ್ಟು ತಿಂತೀವಿ ನಾನ್ ವೆಜ್ ಅಂದರೆ. ಸೊ ಹಾಗಾಗಿ ನನಗೂ ಕೂಡ ಇವತ್ತು ಚಿಕನ್ 65 ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಸೊ ನಮ್ಮ ಯಜಮಾನ್ರು ಬೇರೆ ತುಂಬ ಚೆನ್ನಾಗಿ ನಾನ್ ವೆಜ್ ಕುಕ್ ಮಾಡ್ತಾರೆ. ಸೊ ಅವ್ರ ಹತ್ರನೇ ಹೋಗಿ ಕೇಳೋಣ, ರೆಸಿಪಿ ಕೂಡ ತಿಳ್ಕೊಂಡಂಗೆ ಆಗುತ್ತೆ, ಹಾಗೆ ತಿಂದಂಗೂ ಆಗುತ್ತೆ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಬೇಗ ಬೇಗ ಹೋಗಿ ಚಿಕನ್ 65 ಹೇಗೆ ಮಾಡೋದು ಅಂತ ತಿಳ್ಕೊಬಂದ್ಬಿಡೋಣ. ಮ್ಯಾಮ್, ಚಿಕನ್ 65 ತಿಂತೀರಾ? ಮಾಡಿಕೊಡಿ ಪ್ಲೀಸ್. ಆಯಿತಾ, ರೆಡಿ ಮಾಡ್ಕೊಂಡಾಯ್ತಾ ಚಿಕನ್ 65ಗೆ? ಎಸ್, ಆಲ್ಮೋಸ್ಟ್ ಆಯಿತು. ಎಲ್ಲ ಐಟಮ್ಸ್ ರೆಡಿ ಇದೆ. ಬಾ, ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇದು ಅರ್ಧ kg ಚಿಕನ್ ಬೋನ್ಲೆಸ್, ಅರ್ಧ kg ಬೋನ್ಲೆಸ್ ಚಿಕನ್ನು ಕ್ಯೂಬ್ಸಾಗಿ ಕಟ್ ಮಾಡಿರೋದು. ಆಮೇಲೆ ಇದು ಬೇಕು, 1 ಕಪ್ ಮೊಸರು ಬೇಕು, ಗಟ್ಟಿ ಮೊಸರು. ಆಮೇಲೆ ಫಸ್ಟ್ ಸ್ಟೆಪ್ ಆಫ್ ಮ್ಯಾರಿನೇಷನ್. ಆಯಿತಾ, 2 ಸ್ಟೆಪ್ ಇರುತ್ತೆ. ಫಸ್ಟ್ ಸ್ಟೆಪ್ ಆಫ್ ಮ್ಯಾರಿನೇಷನ್ ಇವಾಗ ಫಸ್ಟು ಅರ್ಧ kg ಚಿಕನ್ಗೆ 1 ಕಪ್ ಮೊಸರು, 2 ಕಪ್ ಕಾಶ್ಮೀರಿ ಚಿಲ್ಲಿ ಪೌಡರು, ಆಮೇಲೆ 1.5 ಸ್ಪೂನ್ ಜೀರಿಗೆ ಪುಡಿ, 1.5 ಸ್ಪೂನ್ ಪೆಪ್ಪರ್ ಪುಡಿ, ಆಮೇಲೆ ಚೂರು ಅರಿಶಿನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮ್ಯಾರಿನೇಷನ್ ಮಾಡಬೇಕು. ಅದು ಫಸ್ಟ್ ಸ್ಟೆಪ್ ಆಫ್ ಮ್ಯಾರಿನೇಷನ್. ಆಯಿತಾ, ಅದನ್ನು ಚಿಕನ್ ಒಂದು 1 ಅವರ್ ಮ್ಯಾರಿನೇಷನ್ ಮಾಡಿದ್ರೆ ಸಕ್ಕತ್ತಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಇಟ್ಕೊಂಡು ಒಳ್ಳೆ ಟೇಸ್ಟ್ ಬರುತ್ತೆ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಆಫ್ ಮ್ಯಾರಿನೇಷನ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಇವಾಗ ಫಸ್ಟ್ ಸ್ಟೆಪ್ ಆಫ್ ಮ್ಯಾರಿನೇಷನ್ ಮಾಡಿಬಿಡೋಣ. ಅರ್ಧ kg ಚಿಕನ್ನ ಚೆನ್ನಾಗಿ ಅರಿಶಿನ ಉಪ್ಪಾಕಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ಆಯಿತಾ, ಫಸ್ಟ್ ಸ್ಟೆಪ್ ಆಫ್ ಮ್ಯಾರಿನೇಷನ್ಗೆ 1 ಕಪ್ ಮೊಸರು ಹಾಕ್ಬೇಕು, ಗಟ್ಟಿ ಮೊಸರು, 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ಜೀರಿಗೆ ಪುಡಿ, ಪೆಪ್ಪರ್ ಪೌಡರ್ 1 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, ಆಮೇಲೆ ಒಂಚೂರು ಅರಿಶಿನ. ಈಗ ಇದನ್ನು ಮ್ಯಾರಿನೇಷನ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು 1 ಟೇಬಲ್ ಸ್ಪೂನ್, ಆಮೇಲೆ ಇದಕ್ಕೆ ಒಂಚೂರು ಕರಿಬೇವು ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದು ಹಾಕಬೇಕು. ಆಮೇಲೆ 1 ರೌಂಡ್ ಇನ್ನೊಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಖಾರ ಏನಾದರೂ ಬೇಕು ಅಂತ ಇದ್ದರೆ ಟೇಗಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ 1 ಅವರ್ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಓಕೆನಾ? ಓಕೆ, ಇವಾಗ 1 ಅವರ್ ಆಗಿದೆ, ಪರ್ಫೆಕ್ಟಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ನಾನು ಆಗಲೇ ಹೇಳ್ದಂಗೆ ಸೆಕೆಂಡ್ ರೌಂಡ್ ಆಫ್ ಮ್ಯಾರಿನೇಷನ್ ಮಾಡ್ತಾಯಿದ್ದೀವಿ. ಓಕೆನಾ? ಸೊ ಸೆಕೆಂಡ್ ರೌಂಡ್ ಆಫ್ ಮ್ಯಾರಿನೇಷನಲ್ಲಿ ಏನೇನು ಹೋಗುತ್ತೆ ಅಂತ ಹೇಳಿದ್ರೆ, ಕಾರ್ನ್ಫ್ಲವರ್ ಹೋಗುತ್ತೆ 3 to 4 ಟೇಬಲ್ ಸ್ಪೂನ್, ಆಮೇಲೆ ಅಕ್ಕಿ ಹಿಟ್ಟು 3 to 4 ಟೇಬಲ್ ಸ್ಪೂನ್. ಆಯಿತಾ, ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಸೊ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಇವಾಗ ಇದಕ್ಕೆ ಸ್ವಲ್ಪ ನಾವು ಎಳ್ಳು ಹಾಕ್ಕೊಳ್ಳೋಣ. ಬಿಳಿ ಎಳ್ಳು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದನ್ನು ಕಾರ್ನ್ಫ್ಲವರ್ ಮತ್ತು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಎಳ್ಳು ಹಾಕಿ ಕಲಿಸಿದ್ದೀವಲ್ಲ, ಅದನ್ನೊಂದು 5 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಡೋಣ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀವಿ. ಚಿಕನ್ 65 ಮ್ಯಾರಿನೇಷನ್ ಆಗಿರೋದು ಹಾಕ್ಕೊಂಡಿದ್ದೀವಿ. ಎಣ್ಣೆ ಆಲ್ಮೋಸ್ಟ್ ಕಾಯ್ದಿದೆ. ಇವಾಗ ಅದಕ್ಕೆ ಹಾಕೋಣ ಅಂತ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈ 5 ಮಿನಿಟ್ಸ್ ಮಾಡಿದ್ಮೇಲೆ, ಫ್ರೈ ಮಾಡಿದ್ಮೇಲೆ ನನಗೆ ಈ ಥರ ಆಗಿದೆ. ಆಯಿಲೆಲ್ಲ ಡ್ರೈನ್ ಆದಮೇಲೆ ಇದಕ್ಕೆ ಹಾಕೋಣ. ಸೊ ಇದರಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕಿರುತ್ತಲ್ಲ ಮ್ಯಾರಿನೇಷನ್ ಮಾಡಿರೋದು ಹಿಟ್ಟಲ್ಲಿ,
ಬ್ಯಾಟ್ರಲ್ಲಿ ಅದನ್ನೇ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಆದಮೇಲೆ ಎಣ್ಣೆ ಒಳಗೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಚಿಕನ್ ಜೊತೆ ಹಾಕ್ಬಿಟ್ಟು ಗೋಡಂಬಿ ಮತ್ತು ಬೆಳ್ಳುಳ್ಳಿನ ಮ್ಯಾರಿನೇಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಈಗ. ಓಕೆ, ಈಗ ಆಲ್ಮೋಸ್ಟ್ ಗೋಡಂಬಿ ಮತ್ತು ಬೆಳ್ಳುಳ್ಳಿ ಎಲ್ಲ ಬೆಂದಿದೆ, ಫ್ರೈ ಆಗಿದೆ, ಡೀಪ್ ಫ್ರೈ. ಅದನ್ನು ಇದಕ್ಕೆ ಹಾಕ್ತೇವೆ. ಸೊ ಇವಾಗ ಇದೆಲ್ಲ ಫ್ರೈ ಆಗಿದೆ. ನಾವು ಇವಾಗ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಕೊಡೋ ಥರ ಮಾಡೋದು. ಓಕೆನಾ, ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, 5 ಚಾಪ್ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ನ ಈಗ ದಪ್ಪ ಕಟ್ ಮಾಡ್ಕೊಳ್ಬೇಕು, ಒಳ್ಳೆ ಟೇಸ್ಟ್ ಇರುತ್ತೆ. ಸೊ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಬೆಂದಿದೆ, ಫ್ರೈ ಆಗಿದೆ. ಸೊ ಇವಾಗ ಫ್ರೈ ಮಾಡ್ಕೊಳ್ಳೋದು ಚಿಕನ್ನ. ಸೊ ಫೈನಲಿ ಚಿಕನ್ 65 ಅಂತೂ ರೆಡಿ ಆಯಿತು. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು. ನಾವು ಜಾಸ್ತಿ ಹೊರಗಡೆ ಸಿಗುವಂತಹ ಕೆಮಿಕಲ್ ಮಿಶ್ರಿತ ಆಹಾರ ಪದಾರ್ಥಗಳನ್ನೇ ಇಷ್ಟಪಟ್ಟು ತಿಂತೀವಿ. ಆದರೆ ಮನೆಯಲ್ಲಿ ಈ ರೀತಿಯಾಗಿ ಶುದ್ಧವಾಗಿ ಮಾಡ್ಕೊಂಡು ತಿನ್ನೋದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ ಎಲ್ಲೋ ಒಂದು ಕಡೆ. ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಈ ರೀತಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ. ಸೊ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ರುಚಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಗಂಡ ಹೆಂಡತಿ ಅಂತಂದರೆ ಕೇವಲ ನೋಡೋರಿಗಷ್ಟೇ ಅಲ್ಲ, ಇಬ್ಬರು ಒಬ್ರಿಗೊಬ್ರು ಸುಖ ದುಃಖಗಳಿಗೆ ಪಾಲುದಾರರಾಗಿರಬೇಕು. ಜೊತೆಗೆ ನೋವು ನಲಿವುಗಳಿಗೆ ಒಬ್ರಿಗೊಬ್ರು ಸ್ಪಂದಿಸೋ ಪ್ರೀತಿಯ ಜೋಡಿಗಳಾಗಿರಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್.